ಏನಾದರೂ ನಿಮ್ಮ ಮನಸ್ಸಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ಚೀಟಿಲಿ ಬರ್ದು ಹುಳಿ ಅಂತ ಈ ಥರ ಹಾಕಿದ್ದಾರೆ, ಹೇಳಿ ನೋಡೋಣ. ಹೊಡಿತೀವಿ ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಕಾಲು ತೊಳ್ಕೊಬೇಕಂತೆ. ಹಾಗೆ ನಾವು ನಮ್ಮ ಜೋಗದ ಸಿರಿನ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಜೋಗ ಜೋಗ ನೀರು ಬೀಳೋ ಜಾಗ. ಮಧುಣ್ಣ ಹಾಯ್. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಕಾಲು ತೊಳ್ಕೊಬೇಕಂತೆ. ಸೀದಾ ಹಂಗೆ ಚಪ್ಪಲಿ ಬಿಡ್ತಾರೆ, ದೇವಸ್ಥಾನದೊಳಗೆ ಹೋಗ್ಬಿಡ್ತಾರೆ. ಶಿಸ್ತಿಲ್ಲ ಮನುಷ್ಯನಲ್ಲಿ ಏನು ಮಾಡು. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ನಮ್ಮ 82ರಲ್ಲಿ ಓಡ್ತಾ ಇದ್ದಾಳೆ. ದೇವಸ್ಥಾನದೊಳಗೆ ದೇವ್ರನ್ನೆಲ್ಲ ತೋರಿಸಲ್ಲ, ಬೇಜಾರಾಗ್ಬಿಡಿ. ನಾಗಪ್ಪನಿಗೆ ಕೈ ಮುಕ್ಕೊಂಡು ಶಿಸ್ತ ಊಟಕ್ಕೆ ಹೋಗೋಣ. ನಾವು ಹಂಗೆ ಇವಾಗ ಮೂಲಸ್ಥಾನಕ್ಕೆ ಹೋಗೋಣ. ಎಂತಕ್ಕೆ ಓಡ್ತಾ ಇದೆಯಾ ಆ ಥರ? ಹಳೆ ಪದ್ಮಾವತಿ ಅಮ್ಮನ ಮೂಲಸ್ಥಾನ ನೋಡಿ. ಇಲ್ಲಿ ಎಂತಕ್ಕೆ ಈ ಥರ ಹಾಕಿದ್ದಾರೆ, ಹೇಳಿ ನೋಡೋಣ. ಅಲ್ಲಿ ಎಂತಕ್ಕೆ ವೆಲ್ಡಿಂಗ್ ಮಾಡಿ ಹಾಕಿರೋದು? ಬೆಟ್ರ್ ಐಡಿಯಾ. ಪೂರ ಕುಂಕುಮ ತಗೋದ್ರೆ ಮತ್ತೆ ಕುಂಕುಮ ಹಾಕ್ಬೇಕಲ್ಲ. ಅದು ಹೌದು ಫ್ರೆಂಡ್ಸ್, ಯಾಕಂದರೆ ಪೂರ ಕುಂಕುಮ ಎಂತಕ್ಕೆ ತಗೋಬೇಕು? ದೇವ್ರ ಮನಸ್ಸಲ್ಲಿ ಭಕ್ತಿ ಮಾಡ್ಕೋಬೇಕು. ಇವೆಲ್ಲ ದೇವ್ರುಗಳು ಕೈ ಮುಕ್ಕಳಿ. ಮಾಸ್ತಿ ಅಮ್ಮ, ಯಕ್ಷಿ ಅಮ್ಮ, ಚೌಡಿ ಅಮ್ಮ, ತಾಯಿ ಎಲ್ಲ ಒಳ್ಳೇದು ಮಾಡಮ್ಮ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಹರಕೆ ಚೀಟಿ ಹುಂಡಿನೂ ಇದೆ ಇಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದನ್ನೊಂದು ಚೀಟಿಲಿ ಬರ್ದು ಹುಂಡಿಲಿ ಹಾಕಿಬಿಟ್ರೆ ಈಡೇರುತ್ತೆ ಅನ್ನೋ ಒಂದು ಪ್ರಮೇಯ. ಅದೇ ರೀತಿ ಕುಂಬಳಕಾಯಿ ಎಲ್ಲ ಕೊಡ್ತಾರೆ, ಹೂವಿಲೆಲ್ಲ ಹಾಕ್ತಾರೆ. ಹೂವಿಲ್ಲ ಅಂದರೆ ಮತ್ತೇನು ಅಂತ ಕೇಳಕ್ಕೆ ಹೋಗಬೇಡಿ. ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ ಹೂವಿಲ್ಲ ಅಂದರೆ. ಇದು ನಮ್ಮ ಸ್ವಾಮೀಜಿಯವ್ರ ಮನೆ. ನಾವು ಹಂಗೆ ಇವಾಗ ಶಿಸ್ತಾಗಿ ಊಟಕ್ಕೆ ಹೋಗೋಣ. ನೋಡಿ ನಾರಿ ಮಣಿಗಳೆಲ್ಲ ಬರ್ತಾ ಇದ್ದಾರೆ. ಯಾವ ಸಂಘ ನಿಮ್ದಲ್ಲ? ಯಾವ ಸಂಘ ಆದ್ರೆ ನಮಗೇನು ಹೊಡ್ತಾ ತಿನ್ನೋದು ಯಾಕೆ? ಹೋಗ್ರಿ. ಹಾಗೆ ಇಲ್ವಂದರೆ ಪಾರ್ಶ್ವನಾಥ ಸ್ವಾಮಿ ಬಸ್ಸಿದೀನೂ ಇದೆ, ಇಲ್ಲೇ ತೋರಿಸ್ತೀನಿ. ಕೈ ಮುಕ್ಕಳಿ ಪ್ರಸಾದ ಆಗಿದ್ದಾರೆಲ್ಲ ಬನ್ನಿ ಅಂತಾರೆ, ಅದಕ್ಕೆ ಊಟಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಆ ಸ್ವಾಮಿ ಎಲ್ಲ ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ಹೊಡಿತೀವಿ ನನಗೆ